ಹಲೋ ಎಲ್ರಿಗೂ ನಮಸ್ಕಾರ. ಕಿಚನ್ ಕ್ವೀನ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಇವತ್ತು ಒಂದು ಮೈದಾ ಇಲ್ಲದೆ ಗೋಧಿ ಹಿಟ್ಟಿನಿಂದ ಕರ್ಜಿಕಾಯಿನ ಹೇಗೆ ಮಾಡಬಹುದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋಂಥ ಸಾಮಾನುಗಳು ಕಡಲೆ ಬೀಜ, ಕಡಲೆಪಪ್ಪು, ಬೆಲ್ಲ, ಒಣಕೊಬ್ಬರಿ, ಕರಿ ಎಳ್ಳು ಮತ್ತು ಏಲಕ್ಕಿ ಪುಡಿ, ಸ್ವಲ್ಪ ಉಪ್ಪು ಮತ್ತು ಹಾಲು. ಸೊ ಮೊದಲಿಗೆ ಈಗ ಹಿಟ್ಟನ್ನು ಕಲಿಸ್ಕೊಳ್ಳೋಣ. ಹಿಟ್ಟಿಗೆ ಒಂದು ಚಿಟಿಕೆಯಷ್ಟು ಉಪ್ಪು, ಒಂದು ಚಿಕ್ಕ ಗ್ಲಾಸಲ್ಲಿ ಹಾಲು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಅದನ್ನು ಗಟ್ಟಿಯಾಗಿ ಕಲಸಿಟ್ಕೋಬೇಕು. ನೋಡಿ, ಈ ಅದಕ್ಕೆ ಕಲಸಿಟ್ಕೋಬೇಕು. ಅದನ್ನು ಪಕ್ಕಕ್ಕೆ ಇಟ್ಬಿಡೋಣ. ನೆಕ್ಸ್ಟು ಈಗ ನಾವು ಕಡಲೆ ಬೀಜ ತೊಗೊಂಡು ಒಂದು ಪ್ಯಾನ್ನಲ್ಲಿ ಚೆನ್ನಾಗಿ ಹುರಿಬೇಕು. ಅದನ್ನು ಕ್ರಿಸ್ಪಿ ಆಗೋವರೆಗೂ ನಾವು ಅದನ್ನು ಹುರಿಬೇಕು. ಸೊ ಹುರಿದ ನಂತರ ಅದೇ ಪ್ಯಾನಲ್ಲಿನೇ ಮತ್ತು ಕರಿ ಎಳ್ಳನ್ನು ಹಾಕಿ ಚೆನ್ನಾಗಿ ಹುರಿಬೇಕು. ಸೊ ನಾನಿಲ್ಲಿ ಕಡಲೆ ಬೀಜದ ಸಿಪ್ಪೆಯನ್ನು ತೆಗೆದಿಲ್ಲ, ಯಾವುದೇ ಕಾರಣಕ್ಕೂ ನಾನು ಹಾಗೆ ಹಾಕಿದ್ದೀನಿ. ಅದನ್ನೊಂದು ಮಿಕ್ಸಿ ಜಾರಲ್ಲಿ ಕಡಲೆ ಬೀಜ, ಕಡಲೆಪಪ್ಪು ಹಾಕಿ ಒಂದ್ಸರಿ ಗ್ರೈಂಡ್ ಮಾಡಬೇಕು. ಅದು ಹಾಫ್ ಪೌಡ್ರ್ ಆದಮೇಲೆ ಅದಕ್ಕೆ ಬೆಲ್ಲ ಹಾಕಬೇಕು. ಬೆಲ್ಲ ಮತ್ತು ಏಲಕ್ಕಿ ಪೌಡರನ್ನು ಹಾಕಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು. ಅಂದರೆ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು, ಫೈನ್ ಪೌಡರ್ ಬೇಡ. ಈ ರೀತಿಯಾಗಿ ನಾನು ಎಲ್ಲದನ್ನು ಹಾಕ್ಕೊಂಡು ಒಂದ್ಸರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಒಂದು ಬೌಲಿಗೆ ನಾವು ತೆಕ್ಕೊಳ್ಳೋಣ. ಎಲ್ಲದನ್ನು ಆ ಬೌಲಲ್ಲಿ, ದೊಡ್ಡ ಬೌಲಲ್ಲಿ ತಗೊಂಡು ಅದರಲ್ಲಿ ನಾವು ಹುರಿದಿರೋಂಥ ಕರಿ ಎಳ್ಳು ಮತ್ತು ಒಣ ಕೊಬ್ಬರಿಯನ್ನು ಎರಡನ್ನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡೋಣ. ಈಗ ನಮ್ಮ ಕರ್ಜಿಕಾಯದ ಮಿಶ್ರಣ ರೆಡಿಯಾಗಿದೆ. ಈಗ ಮತ್ತು ನಾವು ಅದನ್ನು ಚಪಾತಿ ಥರ ಚಪಾತಿ ಮಣೆಯಲ್ಲಿ ಹಿಟ್ಟನ್ನು ಲಟ್ಟಿಸ್ಕೊಂಡು, ಸೊ ಅದರಲ್ಲಿ ನಾನು ಸ್ವಲ್ಪ ಉದ್ದುದ್ದಕ್ಕೆ ಓವಲ್ ಶೇಪಲ್ಲಿ ನಾನು ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಸ್ವಲ್ಪ ಹೊತ್ತು ಹಿಟ್ಟು ಕಲಸಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಈ ಥರ ನಾನು ಕಲಿಸ್ಕೊಂಬಿಟ್ಟು ಅದಕ್ಕೆ ಒಂದು ಬಡ್ಸು ಮತ್ತು ನೀರು ತೊಗೊಂಬಿಟ್ಟು ಆ ನೀರಲ್ಲಿ ಬಡ್ಸನ್ನು ಅದ್ದಿ ಸೈಡಲ್ಲಿ ಸುತ್ತಲೂ ನಾವು ಅದನ್ನ ಅಂಟಿಸ್ಕೊಂಬರ್ಬೇಕು. ಯಾಕೆಂದರೆ ಅದು ಕವರ್ ಮಾಡಬೇಕಲ್ಲ, ಸೊ ಸ್ಟಿಕ್ ಆಗುತ್ತೆ. ಈಗ ನೋಡಿ, ನಾವು ಮಾಡಿರೋ ಪೌಡರನ್ನು, ಕರ್ಜಿಕಾಯಿ ಪೌಡರನ್ನು ಅದರೊಳಗಡೆ ಹಾಕಿ ನಿಧಾನಕ್ಕೆ ಅದನ್ನು ಎರಡೂ ಕಡೆಯೂ ಮುಚ್ಚಿಬಿಟ್ಟು ಈ ಥರ ಪ್ರೆಸ್ ಮಾಡಬೇಕು. ಅದು ಪ್ರೆಸ್ ಮಾಡಿ ಮತ್ತೆ ತಿರ್ಗಿ ಅದನ್ನು ಇನ್ನೊಂದು ಸರ್ತಿ ಚೆನ್ನಾಗಿ ಸ್ವಲ್ಪ ಪ್ರೆಷರ್ ಹಾಕಿ ಪ್ರೆಸ್ ಮಾಡಬೇಕು. ಅದನ್ನು ಈ ಥರ ಪ್ರೆಸ್ ಮಾಡಿದಾಗ ಯಾವುದೇ ಮೌಲ್ಡು ಬೇಕಾಗಲ್ಲ, ಏನೂ ಬೇಕಾಗಲ್ಲ, ತುಂಬ ಚೆನ್ನಾಗೇ ಬರುತ್ತೆ. ಇದು ಎಣ್ಣೆಯಲ್ಲಿ ಏನು ಬಾಯಿ ಬಿಟ್ಕೊಳ್ಳೋದು ಇಲ್ಲ ಇದು. ಓಕೆ, ಈಗ ನಾವು ಅದನ್ನು ಮತ್ತು ಈ ರೀತಿಯಾಗಿ ಎಲ್ಲ ಕರ್ಜಿಕಾಯನ್ನು ನಾನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಅದು ಚೆನ್ನಾಗಿ ಕಾಯಿಸಬೇಕು. ಕಾದ ಮೇಲೆ ಅದು ಒಂದೇ ಸರಿ ಅದರಲ್ಲಿ ಒಂದು 4-5 ಕರ್ಜಿಕಾಯಿನ ಒಂದೇ ಸರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈ ರೀತಿ ಫ್ರೈ ಮಾಡಿ ಎಲ್ಲ ಕರ್ಜಿಕಾಯಿಗಳನ್ನೂ ಫ್ರೈ ಮಾಡಿದ ನಂತರ ನಮಗೆ ರುಚಿಯಾದ ಆರೋಗ್ಯಕರವಾದ ಅಡುಗೆ, ಒಂದು ಸ್ವೀಟ್ ಕರ್ಜಿಕಾಯಿ ನಮಗೆ ರೆಡಿ ಆಗುತ್ತೆ. ಸೊ ಇದೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.